So hello guys, welcome back to my YouTube ಚಾನಲ್. ಸೊ ನೀವು ನನ್ನ ಲಾಸ್ಟ್ ಶಾರ್ಟ್ಸಲ್ಲಿ ನೋಡಿದ್ದೀರಾ ಹೋಮ್ ಟೂರ್ ವಿಡಿಯೋ ಬರುತ್ತೆ ಅಂತ. ಸೊ ನಾನು ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ಹೋಮ್ ಟೂರ್ನ ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಫುಲ್ ನಮ್ಮ ಮನೆ ಫುಲ್ ಟೂರ್ನ ತೋರ್ಸೋಣ, ನಿಮಗೆ ಬ್ಲಾಗಲ್ಲಿ ತೋರ್ಸೋಣ ಅಂತ ಡಿಸೈನ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಬಂದುಬಿಟ್ಟು ನಮ್ಮ ಮನೆ ಹೋಮ್ ಟೂರ್ ಬಗ್ಗೆ ಆಗಿರುತ್ತೆ. ಸೊ ಅದು ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಪೆಟ್ಸ್ ಬಗ್ಗೆ, ಪ್ಲ್ಯಾಂಟ್ಸ್ ಬಗ್ಗೆ ಅವೆಲ್ಲ ವಿಡಿಯೋ ಬರುತ್ತೆ. ಸೊ ಈ ವಿಡಿಯೋನ ನೋಡ್ಕೊಂಬರೋಣ ಬನ್ನಿ ಗಾಯ್ಸ್. ಬನ್ನಿ ಹೋಮ್ ಟೂರ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ನಮ್ದು ಬಂದುಬಿಟ್ಟು ನಾವು ಸಿಂಗಲ್ ತೊಗೊಂಡಿರೋದು. ನಾವು ಗ್ರೌಂಡ್ ಫ್ಲೋರಲ್ಲಿ ಇರ್ತೀವಿ. ಮೇಲೆ ಟೆರೆಸ್ ಖಾಲಿ ಇದೆ. ಮತ್ತು ಇದು ಬಂದುಬಿಟ್ಟು 30x50 ಸೈಟು. ನಾವು ಇದನ್ನು 2015 ಪರ್ಚೇಸ್ ಮಾಡಿ 2019 ಇಲ್ಲಿ ಕಟ್ಸ್ಕೊಂಡು ಇಲ್ಲಿಗೆ ಬಂದಿರೋದು. ಬನ್ನಿ ಒಳಗಡೆ ಹೋಗೋಣ. ಸೊ ರೈಸ್, ಇದು ಬಂದುಬಿಟ್ಟು ಹಾಲ್ ಸ್ವಲ್ಪ ಸ್ಪೇಷಿಯಸ್ ಆಗಿ ದೊಡ್ಡದಾಗಿ ಮಾಡಿದ್ದೀವಿ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಅಕ್ವೇರಿಯಮ್ಗಳಿದೆ. ಒಂದಲ್ಲ ಎರಡಲ್ಲ, ಇಲ್ಲಿ ಮೂರು ಅಕ್ವೇರಿಯಮ್ಗಳಿವೆ ಇಲ್ಲಿ. ಇದು ಬಂದುಬಿಟ್ಟು ಹಾಲು. ಇಲ್ಲಿ ಟಿ ವಿ ಸ್ಟ್ಯಾಂಡ್ ನೋಡ್ಬೋದು ನೀವು. ಆಮೇಲೆ ಕಿಟಕಿ ಇದೆ. ಇಷ್ಟು ಬಂದುಬಿಟ್ಟು ಹಾಲು. ಮತ್ತು ನೆಕ್ಸ್ಟು ಇಲ್ಲಿ ಕಿಚನ್ ಅಟ್ಯಾಚ್ಡ್ ಆಗಿದೆ. ಈ ಕಡೆ ಕಿಚನ್ ಸ್ವಲ್ಪ ನಾವು ಸ್ಪೇಷಿಯಸ್ ಆಗಿ ಮಾಡಿಸಿದ್ದೀವಿ. ಯಾಕಂದ್ರೆ ಇಲ್ಲಿ ಡೈನಿಂಗ್ ಟೇಬಲ್ ಇದೆ. ಬಂದವರು ಇಲ್ಲಿ ಕುತ್ಕೊಂಡು ಮಾತಾಡಿಕೊಂಡು ಅಡುಗೆ ಮಾಡೋ ಥರ ಇಲ್ಲಿ ನಾವು ಸ್ವಲ್ಪ ಹಾಲ್ಕಿನ ಕಿಚನ್ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಆಮೇಲೆ ಇಲ್ಲಿ ಫ್ರಿಜ್ ಬಂದಿದೆ. ಇಲ್ಲಿ ಇದು ಡೈನಿಂಗ್ ಟೇಬಲು. ಆಮೇಲೆ ಇಲ್ಲೆಲ್ಲ ಗ್ಲಾಸ್ ಅದು ಇಟ್ಕೊಳ್ಳೋಕ್ಕೆ ಕಬೋರ್ಡ್ ಥರ ಮಾಡಿಸಿರೋದು. ಇಲ್ಲಿ ಗ್ಲಾಸ್ ಐಟಮ್ಸ್ ಎಲ್ಲ ಇದೆ ಇಲ್ಲಿ. ಸೊ ಆಮೇಲೆ ಇದು ಒಂದು ವಾಶ್ ಬೇಸಿನು. ಇದು ವಾಟರ್ ಪ್ಯೂರಿಫೈಯರ್. ಇದು ತಟ್ಟೆ ಪಾತ್ರೆದು ಹಾಕೋ ಸ್ಟ್ಯಾಂಡು. ಇದು ಇಲ್ಲಿ ಗ್ಯಾಸು. ಇದು ಚಿಮ್ನಿ. ಅಂದರೆ ಗ್ಯಾಸಿಂದ ಬರೋ ಸ್ಮೋಕ್ನೆಲ್ಲ ಇದು ಎಳ್ಕೊಂಡು ಹೊರಗಡೆ ಬೀಳುತ್ತೆ. ಮತ್ತು ಇಲ್ಲಿ ಸೌಟು, ಸ್ಪೂನ್ ಅವೆಲ್ಲ ಹಾಕೋಕ್ಕೆ, ಅಡುಗೆ ಸ್ಪೂನ್ ಎಲ್ಲ ಹಾಕೋಕ್ಕೆ ಇಲ್ಲೊಂದು ಈ ಥರ ನಾವೇ ಆನ್ಲೈನೆಲ್ಲ ಆರ್ಡರ್ ಮಾಡಿ ಇಲ್ಲಿ ಮಾಡಿಸ್ಕೊಂಡಿರೋದು. ಮತ್ತು ಇಲ್ಲಿ ಇದು ಕೂಡ ನಾವೇ ಅವ್ರ ಹತ್ರ, ಕಾರ್ಪೆಂಟರ್ ಅವ್ರ ಹತ್ರ ಮಾಡಿಸಿರೋದು. ಇಲ್ಲಿ ಸ್ಪೈಸಸ್ ಆಗಲಿ, ಮಿಕ್ಸಿ ಅವೆಲ್ಲ ನೋಡ್ತಿರ್ಬೋದು ನೀವು. ಈ ಥರ ಇಲ್ಲಿದೆ. ಸೊ ಗೈಸ್, ಇದು ಬಂದು ಇಲ್ಲಿ ಕಿಚನ್ನು ಮತ್ತು ಹಾಲ್ ನೋಡಿದ್ದೀನಿ ನೀವು. ಹಾಲ್ ಇಷ್ಟು ಸ್ಪೇಷಿಯಸ್ ಆಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಹಾಲು ಮತ್ತು ಕಿಚನ್. ರೂಮ್ ಇದು 2 BHK ನಾವು ಮಾಡಿಸಿರೋದು. ಡಬಲ್ ಬೆಡ್ರೂಮ್ಸ್ ಇದೆ. ಸೊ ಫಸ್ಟು ನನ್ನ ರೂಮ್ ನೋಡೋಣ ಬನ್ನಿ. ಸೊ ಗೈಸ್, ಇದು ಬಂದು ನನ್ನ ರೂಮು. ಇದು ಸ್ಟಡಿ ಟೇಬಲ್ ಥರ. ಇಲ್ಲಿ ಏನೇನು ಬೇಕು ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ. ಅಂದರೆ ಗಮ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಥಿಂಗ್ಸ್ ಆಗಿರ್ಬೋದು ಎಲ್ಲ. ಆಮೇಲೆ ಇಲ್ಲಿ ಸ್ವಿಚ್ ಇದೆ. ಇಲ್ಲಿ ಮೇಲೇನು ಬುಕ್ಸ್ ಇಟ್ಕೊಬೋದು. ಬುಕ್ಸಾರು ಆಗಲಿ, ಏನಾರು ಐಟಮ್ಸ್ ಆಗಲಿ ಇಲ್ಲಿ ಇಟ್ಕೊಬೋದು. ಇದು ಬಂದುಬಿಟ್ಟು ಸಿಂಗಲ್ ಬೆಡ್. ಇದು ಒಬ್ಬರು ಮಲ್ಕೊಳ್ಳೋ ಅಂಥ ಬೆಡ್ ಇದು ನನ್ನ ರೂಮು. ಮತ್ತು ಇಲ್ಲಿ ವಾರ್ಡ್ರೋಬ್ ನೋಡ್ತಿರ್ಬೋದು ನೀವು. ಇಲ್ಲಿ ಈ ವಾರ್ಡ್ರೋಬಲ್ಲಿ ನನ್ನ ಬಟ್ಟೆಗಳಿವೆ ಎಲ್ಲ. ನನ್ನ ಪ್ಯಾಂಟ್ಸು, ಶರ್ಟ್ಸು, ಟೀ ಶರ್ಟ್ಸು ಎಲ್ಲ ಈ ಕಡೆ ಇದೆ. ಈ ಕಡೆ ನಮ್ಮದು ಡ್ಯಾಡಿದಿರೋದು. ಇಲ್ಲಿಷ್ಟು ನಮ್ಮ ಡ್ಯಾಡಿದು ಶರ್ಟ್ಸು, ಪ್ಯಾಂಟ್ಸು.
ಇವಿಷ್ಟು ಇಲ್ಲಿ ನಾನು ನಮ್ಮ ಡ್ಯಾಡಿದು ಇದು ವಾರ್ಡ್ರೋಬ್ ಸೆಷನ್ ನಾವು ಇಬ್ಬರು ಇಲ್ಲಿ ಮಾಡ್ಕೊಂಡಿರೋದು. ಮತ್ತು ಇಲ್ಲಿ ಬಟ್ಟೆ ಹಾಕೋದು ಇದು ಇದೆ ಹ್ಯಾಂಗರ್ಸು. ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಬೇಕಾದಷ್ಟು ಐಟಮ್ಸ್ ಇವೆ. ಕೇಜು, ಇಲ್ಲಿ ಬುಕ್ ರ್ಯಾಕ್ ಇದೆ, ಬುಕ್ ಇಟ್ಕೊಳ್ಳೋದು. ಆದರೆ ಇಲ್ಲಿ ಬುಕ್ಸ್ ಇಲ್ಲ, ಬೇರೆ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ಸ್ ಇದೆ ಕೆಳಗಡೆ. ಮೈಕ್ ಸೆಟ್ಟು ಅವೆಲ್ಲ ಬುಕ್ಸ್ ಇದೆ, ಬುಕ್ಸ್ ಇಲ್ಲ ಅಂತಲ್ಲ, ಸ್ವಲ್ಪ ಬುಕ್ಸು ಎಲ್ಲ ಇದೆ. ಸೊ ಇಷ್ಟು ಬಂದುಬಿಟ್ಟು ನನ್ನ ರೂಮು. ಆದರೆ ಒಂದು ನಿಮ್ಮ ಹತ್ರ ಹೇಳೋದಂದರೆ ನಾನಿಲ್ಲಿ ಮಾಡ್ಕೊಳ್ಳೋದು. ಸೊ ಇದು ನನ್ನ ಬೆಡ್ರೂಮ್. ಇದು ನೋಡಿದ್ರಲ್ಲ, ಇದು ನನ್ನ ಸಿಂಗಲ್ ಬೆಡ್ರೂಮು. ಆದರೆ ನಾನಂತೂ ಇಲ್ಲಿ ಮಾಡ್ಕೊಳ್ಳಲ್ಲ. ಇಲ್ಲಿ ನಮ್ಮ ಡ್ಯಾಡಿ ಮಲ್ಕೊತಾರೆ, ನಾನು ನಮ್ಮ ಮಮ್ಮಿ ಡಬಲ್ ಬೆಡ್ರೂಮ್ ಇನ್ನೊಂದು ಬೆಡ್ರೂಮಲ್ಲಿ ಮಲ್ಕೊತೀವಿ. ಸೊ ಬನ್ನಿ ಗೈಸ್, ಆ ಬೆಡ್ರೂಮ್ ನೋಡೋಣ. ನನ್ನ ಬೆಡ್ರೂಮ್ ಇನ್ ಫ್ರಂಟ್ ಆಫು ಸಿಂಕ್ ಬೇಸಿನ್ ಇದೆ. ಅಲ್ಲಿ ವಾಶ್ ಬೇಸಿನ್ ಅಂದರೆ ಅಲ್ಲಿ ಪಾತ್ರೆ ಅವೆಲ್ಲ ತೊಳೆಯೋದಲ್ಲಿ ಯುಟೆನ್ಸಿಲ್ಸ್ ಅದಲ್ಲಿ ತೊಳೆಯೋದು. ಇಲ್ಲಿ ಬಂದು ಹ್ಯಾಂಡ್ ವಾಶು ಅವೆಲ್ಲ ಇದೆ. ಆಮೇಲೆ ಇಲ್ಲಿ ನಾವು ಸೋಪು, ಲಿಕ್ವಿಡ್ ಐಟಮ್ಸು, ಡಿಟರ್ಜೆಂಟು ಅವೆಲ್ಲ ನಾವಿಲ್ಲಿ ಇರ್ತೀವಿ. ಸೊ ಇದು ನಾವೇ ಮಾಡಿಸಿದ್ದು. ಅದರ ಕಿಚನಲ್ಲಿ ನೀವೇನದು ನೋಡಿದ್ರಲ್ಲ ಶೆಲ್ಫ್ ರ್ಯಾಕು, ಆ ಥರ ನಾವು ಅದ್ರ ಜೊತೆ ಇದನ್ನು ಮಾಡಿಸಿರೋದು. ಸೊ ಈಗ ರೂಮ್ ನೋಡೋಣ. ಸೊ ಇದು ಬಂದುಬಿಟ್ಟು ದೊಡ್ಡ ರೂಮು. ನನ್ನ ರೂಮ್ಗಿನ ದೊಡ್ಡ ರೂಮ್ ಇದು. ಇಲ್ಲಿ ಈ ಬೆಡ್ ಮೇಲೆ ನಾನು ನಮ್ಮಮ್ಮ ಮಲ್ಕೊತೀವಿ. ಆ ಬೆಡ್ರೂಮ್ ಕಂಪೇರ್ ಮಾಡಿದಷ್ಟು ಇಲ್ಲಿ ಲೈಟ್ ಜಾಸ್ತಿ ಬೀಳುತ್ತೆ. ಆ ರೂಮಲ್ಲಿ ಜಾಸ್ತಿ ಲೈಟ್ ಬೀಳಲ್ಲ. ಸೊ ಇಲ್ಲಿ ಎರಡು ಇದೆ. ಆ ಕಡೆ ಮನೆ ಇರೋದ್ರಿಂದ ಆ ಕಿಟಕಿಯಲ್ಲಿ ಲೈಟು ಬೀಳಲ್ಲ ಜಾಸ್ತಿ. ಸೊ ಇಲ್ಲಿ ಎನಫ್ ಅಂದರೆ ಬೇಕಾದಷ್ಟು ಗಾಳಿ, ಲೈಟು, ಸನ್ಲೈಟ್ ಅವೆಲ್ಲ ಸಿಗುತ್ತೆ. ಸೊ ಇದು ನೋಡ್ತಿದ್ರಲ್ಲ, ಇದು ಸೆಕೆಂಡ್ ಬೆಡ್ರೂಮ್. ಅದೊಂದು ಬೆಡ್ರೂಮ್ ನೋಡಿದ್ರಿ, ಇದೊಂದು ಬೆಡ್ರೂಮ್ ನೋಡಿದ್ರಿ. ಆಮೇಲೆ ಇಲ್ಲಿ ಇದು ಬಂದು ಮಿರರು. ಆಮೇಲೆ ಇಲ್ಲಿ ತಲೆಗೆ ಹಚ್ಕೊಳ್ಳೋ ಎಣ್ಣೆ, ಸ್ಟಿಕ್ಕರ್ಸು, ಆಮೇಲೆ ಮೆಡಿಸಿನ್ ಕಿಟ್ಟು ಎಲ್ಲ ಇಲ್ಲಿದೆ. ಆಮೇಲೆ ಇಲ್ಲಿಂದ ಇವಿಷ್ಟು ವಾರ್ಡ್ರೋಬು, ನಮ್ಮ ಮಮ್ಮಿ ಡ್ರೆಸ್ಸಸ್, ಸ್ಯಾರಿ ಆಗಿರ್ಬೋದು ಅವೆಲ್ಲ ಡ್ರೆಸ್ಸಸ್ಸು ಇಲ್ಲಿವೆ. ಸೊ ಇದು ಫುಲ್ಲು ನಮ್ಮ ಮಮ್ಮಿ ಯೂಸ್ ಮಾಡ್ತಾ ಇದ್ದಾರೆ. ಇಷ್ಟು ವಾರ್ಡ್ರೋಬ್ನ ಇಲ್ಲೂ ಹಾಕಿರ್ಬೋದು. ಆಮೇಲೆ ಇಲ್ಲಿ ಕೆಳಗಡೆ ಪ್ಲೇಟ್ಸು, ಪೇಪರ್ ಪ್ಲೇಟ್ಸು, ಬ್ಯಾಗ್ಸು ಅವೆಲ್ಲ ಇಲ್ಲಿ ನಾವು ಇಟ್ಟಿದ್ದೀವಿ. ಇಲ್ಲಿ ಆಮೇಲೆ ಇಲ್ಲೂ ಅಷ್ಟೇ ಸೇಮ್, ಇಲ್ಲೂ ಸೇಮ್. ಆಮೇಲೆ ಇದೊಂದು ವಾರ್ಡ್ರೋಬು ನಾವು ಹಳೆ ಮನೆಯಿಂದ ತರಿಸಿರೋದು. ಹಳೆ ಮನೆ ಶಿಫ್ಟ್ ಆಗ್ಬೇಕಾದ್ರೆ ಅಲ್ಲಿ 2 ವಾರ್ಡ್ರೋಬ್ ಇತ್ತು. ಅದೊಂದು ವಾರ್ಡ್ರೋಬು ನಾವು ಫ್ರೆಂಡಿಗೆ ಕೊಟ್ಟು ಇದೊಂದು ವಾರ್ಡ್ರೋಬ್ನ ನಾವು ತಂದಿದ್ದೀವಿ. ಇಲ್ಲೂ ಕೂಡ ಸೇಮ್ ಡ್ರೆಸ್ಸಸ್ ಅವೆಲ್ಲ ಇದೆ. ಇಲ್ಲಿ ನೋಡ್ತಿರ್ಬೋದು ನೀವು, ಇಷ್ಟು ಫುಲ್ಲು ಇದಿಷ್ಟು ನಮ್ಮ ಮಮ್ಮಿ ತೊಗೊಂಡಿದ್ದಾರೆ. ಇಷ್ಟರಲ್ಲೂ ನಮ್ಮ ಮಮ್ಮಿ ಡ್ರೆಸ್ಸಸ್ಸು, ಸ್ಯಾರೀಸು ಅವೆಲ್ಲ ಇದೆ ಇಲ್ಲಿ. ಸೊ ಆ ಬೆಡ್ರೂಮಲ್ಲಿ ಇದ್ದಂಗೆ ಇಲ್ಲೊಂದು ಡ್ರೆಸ್ ರ್ಯಾಕ್ ಇದೆ. ಅಲ್ಲಿ ನಾನು ನಮ್ಮ ಡ್ಯಾಡಿ ಡ್ರೆಸ್ ಅದು ಹಾಕ್ಕೊತೀವಿ. ಇಲ್ಲಿ ನಮ್ಮ ಮಮ್ಮಿದೊಂದು ಬೇಕು ಅಂತ ನಾವು ಇಲ್ಲೊಂದು ತರಿಸಿರೋದು. ಅದು ಬಂದುಬಿಟ್ಟು ಬರೀ ಬೆಡ್ರೂಮು. ಇದೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ. ಇದು ಬಂದ್ಬಿಟ್ಟು ಅಟ್ಯಾಚ್ಡ್ ಬಾತ್ರೂಮ್ ಇದೆ ಇಲ್ಲಿ. ಸೊ ಇದು ಬಂದುಬಿಟ್ಟು ರೂಮ್ ನೋಡಿದ್ರಲ್ಲ, 2 ರೂಮು. ಆಮೇಲೆ ಇಲ್ಲಿ ಪ್ಯಾಸೇಜ್ ಇದೆ. ಇಷ್ಟುದ್ದ ನಾವು ಪ್ಯಾಸೇಜ್ ಮಾಡಿಸಿರೋದು. ಸೊ ಈ ಪ್ಯಾಸೇಜಲ್ಲಿ ನಂದೊಂದು ರೂಮ್ ಬರುತ್ತೆ. ಈ ಕಡೆ ಒಂದು ರೂಮ್ ಬರುತ್ತೆ, ಈ ಕಡೆ ಒಂದು ರೂಮ್ ಬರುತ್ತೆ, ಅಟ್ಯಾಚ್ಡ್ ಬಾತ್ರೂಮು. ಮತ್ತು ಇಲ್ಲೊಂದು ವಾಶ್ರೂಮ್ ಬರುತ್ತೆ. ಸೊ ಗೈಸ್, ಹಿಂದೆ ಒಂದು ಡೋರ್ ಮಾಡಿಸಿದ್ದೀವಿ ಬೆಳಕದು ಬರೋಕ್ಕೆ. ಸೊ ಇಲ್ಲಿ
ಬೆಳಿಗ್ಗೆ ಒಂದು ಜಾಸ್ತಿ ಓಪನ್ ಮಾಡಿರ್ತೀವಿ ಇಲ್ಲಿ, ಬೆಳಗ್ಗೆ ಜಾಸ್ತಿ ಅಂದರೆ ಬೆಳಗ್ಗೆ ಆ ಕಡೆ ಪ್ಯಾಸೇಜಲ್ಲಿ ಬೆಳಗ್ಗೆ ಬೀಳಲಿ ಅಂತ. ಇದೊಂದು ಮೇನ್ ಒಂದು ಫ್ರಂಟ್ ಡೋರು, ಒಂದು ಬ್ಯಾಕ್ ಡೋರು. ಇಲ್ಲಿ ಒಂದು ವಾಷಿಂಗ್ ಮಿಷಿನ್ ಇರುತ್ತೆ. ಇಲ್ಲಿ ನೆಕ್ಸ್ಟು ಇದರಿಂದ ಈಸಿ ಆಗುತ್ತೆ ಸ್ವಿಚ್ಗೆ ಅಂತೆಲ್ಲ ನಾವು ಈ ವಾಷಿಂಗ್ ಮಿಷಿನ್ನ ಇಲ್ಲಿ ಹಾಕ್ಸಿರೋದು. ಇಲ್ಲಿ ನೋಡಿದ್ರೆ ಇಲ್ಲಿ ಇಷ್ಟಕ್ಕೆ ನಮ್ಮ ಸೈಟ್ ಎಂಡ್ ಆಗುತ್ತೆ. ಸೊ ಅಲ್ಲಿ ಬ್ಯಾಕ್ ಸೈಡು ಆ ಕಡೆ ಸೈಟ್ ಬರುತ್ತೆ. ಸೊ ಅಲ್ಲಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ಆ ಕಡೆ ನಾನು ಹೋಗಿ ಅಲ್ಲಿ ಹೋದರೆ ನಿಮಗೆ ನವಿಲುಗಳು ಕಾಣಿಸುತ್ತೆ. ನವಿಲುಗಳು ಆಮೇಲೆ ಒಂಥರ ಹೋದರೆ ವಾಕಿಂಗು ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಅಪ್ಕಮಿಂಗ್ ವೀಡಿಯೋಸಲ್ಲಿ ಅದನ್ನು ನಾನು ತೋರಿಸ್ತೀನಿ ನಿಮಗೆ, ಆ ಜಾಗನ ನಾನು ಕವರ್ ಮಾಡ್ತೀನಿ. ಸೊ ಈಗ ಇಷ್ಟು ಹೋಮ್ ಟೂರ್ನ ಒಳಗಡೆ ನಾವು ಗ್ರೌಂಡ್ ಫ್ಲೋರಲ್ಲಿರೋ ಹೋಮ್ ಟೂರ್ನ ನೋಡಿದ್ದೀರಾ. ಈಗ ಟೆರೆಸ್ಗೆ ಹೋಗ್ಬಿಟ್ಟು ಅಲ್ಲಿರೋ ವ್ಯೂನ ವಾಚ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಗೈಸ್ ಇಲ್ಲಿ ನೋಡಿದ್ರಿ, ಈಗ ಟೆರೆಸ್ ನೋಡೋಣ ಬನ್ನಿ. ಇಷ್ಟು ಸುತ್ತಮುತ್ತ ನಮ್ಮ ಫುಲ್ ಪ್ಲ್ಯಾಂಟ್ಸಿಂದ ಕವರ್ ಆಗಿದೆ. ನೀವು ನೋಡ್ತಿರ್ಬೋದು ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ ಇಲ್ಲೆಲ್ಲ. ಹೈಬಿಸ್ಕಸ್ ಆಗಿರ್ಬೋದು, ಶೋ ಪ್ಲ್ಯಾಂಟ್ಸು, ರೋಸ್ ಇದೆ, ಅಲ್ಲಿ ಮಲ್ಲಿಗೆ ಎಲ್ಲ ಇದೆ. ಇದನ್ನು ಕೂಡ ನಾನು ಪ್ಲ್ಯಾಂಟ್ಸ್ ಬಗ್ಗೆ ಅಪ್ಕಮಿಂಗ್ ವೀಡಿಯೋಸಲ್ಲಿ ಅಂದರೆ ಮುಂದೆ ಬರೋವಂಥ ವೀಡಿಯೋಸಲ್ಲಿ ನಾನು ನಿಮಗೆಲ್ಲ ಕವರ್ ಮಾಡ್ತೀನಿ. ಈಗ ಫಸ್ಟು ನಾನು ಹೋಮ್ ಟೂರಿಂದ ಸ್ಟಾರ್ಟ್ ಮಾಡೋಣ ಅಂತ ನಾನೀಗ ವೀಡಿಯೋ ಸ್ಟಾರ್ಟ್ ಮಾಡಿರೋದು. ಈಗ ಬನ್ನಿ ನೋಡೋಣ. ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ನಿಮಗೆ ಹೈಬಿಸ್ಕಸ್ ಪ್ಲ್ಯಾಂಟ್ಸ್ ಕಾಣ್ತಾ ಇದೆ. ಇದು ಬಂದ್ಬಿಟ್ಟು ಸ್ಕಿನ್ ಕಲರಲ್ಲಿ ಇದು ಫ್ಲವರ್ ಬಿಡೋದು. ಈಗ ಇಲ್ಲಿ ನೋಡಿದ್ರೆ ಇದಿಷ್ಟು ಫುಲ್ಲು ಟೆರೆಸ್ ಇದೆ ಒಂದು. ಸೊ ಇಲ್ಲಿ ಟೆರೆಸ್ನ ವೇಸ್ಟ್ ಅಂದರೆ ಟೆರೆಸ್ ಪ್ಲೇಸ್ನ ವೇಸ್ಟ್ ಮಾಡಬಾರ್ದು ಅಂತ ನಾವು ಇಲ್ಲಿ ಗಾರ್ಡನಿಂಗ್ನ ಮಾಡ್ಕೊಂಡಿದ್ದೀವಿ. ಅಂದರೆ ಈ ಗಾರ್ಡನಿಂಗ್ ಮಾಡೋದ್ರಿಂದ ನಮಗೂ ಫ್ರೆಶ್ಶು ವೆಜಿಟೇಬಲ್ ಸಿಗುತ್ತೆ. ಆಮೇಲೆ ನಾವು ಬೆಳೆದಿರೋದನ್ನು ತಿನ್ನೋದ್ರಲ್ಲಿ ಒಂಥರ ಖುಷಿ. ಆಮೇಲೆ ನಮ್ಮ ಮನೆ ದೇವ್ರಿಗೋಸ್ಕರ ನಾವು ಹೂ ಕಿತ್ಬಿಟ್ಟು ದಿನ ಬೆಳಿಗ್ಗೆ ಕಟ್ಬಿಟ್ಟು ನಮ್ಮಮ್ಮ ಕಟ್ಬಿಟ್ಟು ನಮ್ಮಪ್ಪ ದೇವ್ರಿಗೆ ಹೂನ ಏರಿಸ್ತಾರೆ. ಸೊ ಇಷ್ಟು ನಾವು ಮಾಡಿರೋದು. ಇಲ್ಲಿ ಡಿಫ್ರೆಂಟ್ ವೆರೈಟೀಸ್ ಆಫ್ ಪ್ಲ್ಯಾಂಟ್ಸ್ ಇದೆ. ಇದು ನಿಮಗೆ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಥವಾ ವೀಡಿಯೋಸಲ್ಲಿ ನಿಮಗೆ ನೋಡೋಕ್ಕೆ ಸಿಗುತ್ತೆ. ನೋಡ್ತಿರ್ಬೋದು ಇಷ್ಟು ಟೆರೆಸ್ಸು. ಇಷ್ಟೂ ನಮ್ಮ ಟೆರೆಸ್ಸು. ನಾವು ಇಷ್ಟೂ ಎರಡು ಟೆಂಟ್ ಹಾಕಿ ಈ ಥರ ಗ್ರೀನ್ ಹೌಸ್ ಇದು ಮಾಡಿರೋದು. ಅಲ್ಲೊಂದಿದೆ, ಆಮೇಲೆ ಈ ಕಡೆನೇ ಅದ್ರ ನೆಕ್ಸ್ಟಿಗೆ ಒಂದು ನೋಡ್ತಿರ್ಬೋದು ಇಲ್ಲಿ ನೀವು. ಇದೊಂದು ಟೆಂಟು. ಆಮೇಲೆ ಇಲ್ಲಿ ಮೇಲೊಂದು ಸಿಂಗಲ್ ಡ್ರಮ್. ನಾವು 3 ಜನ ಇರೋದು ಮನೇಲಿ. 3 ಜನ ಇರೋದ್ರಿಂದ ನಮಗೇನು ಡಬಲ್ ಟ್ಯಾಂಕ್ ಏನು ಅವಶ್ಯಕತೆ ಇಲ್ಲ. ಸೊ ನಾವು ಸಿಂಗಲ್ ಟ್ಯಾಂಕ್ ಹಾಕ್ಸಿದ್ದೀವಿ. ಸೊ ಇಲ್ಲಿ ಇದು ಒಂದು ಸೋಲಾರ್ ಪ್ಯಾನಲು. ಅಂದರೆ ಹಾಟ್ ವಾಟರ್ಗೆ ನಮಗೆ ಈಸಿ ಆಗುತ್ತೆ. ಸಮ್ಮರಲ್ಲೇ ಜಾಸ್ತಿ ಇದು ಯೂಸ್ ಆಗೋದು. ಇದು ಸೋಲಾರ್ ಪ್ಯಾನಲು ನಮಗೆ ಕೋಲ್ಡ್ ಸೀಸನಲ್ಲಿ ಅಷ್ಟೊಂದು ಸೂರ್ಯನ ಕಿರಣ ಬೀಳಲ್ಲ ಇಲ್ಲಿ. ಸೊ ನಾವು ಗೀಝರ್ ಹಾಕ್ಸಿದ್ದೀವಿ, ನೋಡಿರ್ಬೋದು ನೀವು. ನಮ್ಮ ಈ ಕಡೆ ವಿತೌಟ್ ಅಟ್ಯಾಚ್ಡ್ ಬಾತ್ರೂಮಲ್ಲಿ, ಸಿಂಗಲ್ ಬಾತ್ರೂಮಲ್ಲಿ ಅಲ್ಲೇ ಗೀಝರ್ ಇದೆ. ಸೊ ಅದು ಕೋಲ್ಡ್ ಸೀಸನಲ್ಲಿ ನಮಗೆ ಅದು ಯೂಸ್ ಆಗುತ್ತೆ. ಇಲ್ಲಾಂದರೆ ನಾವು ಡೈಲಿ ನಾವು ಸೋಲಾರ್ನೇ ಯೂಸ್ ಮಾಡೋದು. ಆಮೇಲೆ ಇಲ್ಲಿ ಬಟ್ಟೆ ಒಗೆಯೋ ಕಲ್ಲಿದೆ. ಇದು ಮಾಡಿಸಿದ್ದು ನಾನು ಹೇಳ್ಬೇಕಂದ್ರೆ ವೇಸ್ಟೇ. ಇಲ್ಲ ಮಮ್ಮಿ ಒಂದ್ಸರಿನೇ ಬಂದು ಬಟ್ಟೆನೇ ಒಗ್ದಿಲ್ಲ, ಬರೀ ಅಲ್ಲಿ ಗೇಟ್ ಪಕ್ಕ ಕುತ್ಕೊತಾರೆ, ಅಲ್ಲಿ ಬಟ್ಟೆ ಒಗಿತಾರೆ. ಸೊ ಇಲ್ಲಿ ಯೂಸೇ ಇಲ್ಲ. ಸೊ ಇದೊಂದು ಟ್ಯಾಪ್ ಏನು ಯೂಸ್ ಅಂದರೆ ಇದನ್ನು ಮೇಯ್ನು ಗಿಡಕ್ಕೆ ನೀರು ಹಾಕ್ತೀವಿ, ಅದೊಂದು ಇಲ್ಲಿಂದ. ಆಮೇಲೆ ಇಲ್ಲಿ ನೋಡಿದ್ರೆ ಎಲ್ಲ ಗಿಡದ ಐಟಮ್ಸ್ ಇರೋದು, ಟಬ್ ಆಗಿರ್ಬೋದು, ಆಮೇಲೆ ಈ ಥರ ಮೆಶ್ಶು, ಪಾಟ್ಸು, ಆಮೇಲೆ ಮಣ್ಣು, ಇದು ಬ್ಯಾಗ್ಸು, ಗ್ರೋ ಬ್ಯಾಗ್ಸು, ಅವೆಲ್ಲ ಇಲ್ಲಿ ಗಿಡಕ್ಕೆ ಅಂದರೆ ಕೆಳಗೆ ಮೇಲೆ ಹೋಗಿ ತೊಗೊಳ್ಳೋ ಬದಲು ಇಲ್ಲಿ ಆರಾಮಾಗಿ ಸಿಗುತ್ತೆ ಅಂತ ನಾವು ಇದು ಮಾಡಿರೋದು. ಆಮೇಲೆ ಇಲ್ಲಿ ಬಟ್ಟೆ ಒಣಗಾಕೋಕ್ಕೆ ಇಲ್ಲಿ ನಾವು ಮಾಡಿಸಿದ್ದೀವಿ. ಇಲ್ಲಿ ಎಲ್ಲಕ್ಕಪ್ಪ ಮಾಡಿಸಿದಂದರೆ ಅಕಸ್ಮಾತ್ ಈಗ ನಾವು ಮೇಲೊಂದು
ಫಂಕ್ಷನ್. ಸೊ ಇಲ್ಲಿ ನಾವು ಮನೆ ಮೇಲೆ ಏನೇ ಫಂಕ್ಷನ್ ಆದ್ರೂ ಇದನ್ನು ಅಡ್ಡ ಹಾಕ್ಸಿದ್ರೆ ಓಡಾಡೋಕ್ಕೆ ಓಡಾಡೋಕ್ಕೆ ಏರುಪೇರು ಆಗುತ್ತೆ ಅಂತ, ಮನೆ ಮೇಲೆ ಏನೇ ಫಂಕ್ಷನ್ ಆಡಿದ್ರೂ ಓಡಾಡೋಕ್ಕೆ ಅಡ್ಡ ಆಗುತ್ತೆ ಅಂತ ನಾವು ಹಿಂಗೆ ಹಾಕ್ಸಿರೋದು. ಸೊ ಇಲ್ಲಿ ಇಷ್ಟೂ ಬಟ್ಟೆ ಒಣಗಾಕ್ತೀವಿ. ಆಮೇಲೆ ಇಲ್ಲಿ ನೋಡಿರ್ಬೋದು, ಎಸ್ಪೆಷಲಿ ನಾವು ಬಟ್ಟೆ ಒಣಗಾಕೋಕ್ಕಿಂತ ಮುಂಚೆ ಫುಲ್ಲು ಅರ್ಧಕ್ಕರ್ಧ ತಂತಿನ ನಮ್ಮ ಮಲ್ಲಿಗೆ ಗಿಡ ಆಕ್ಯುಪೈ ಮಾಡಿದೆ. ಇಲ್ಲಿವರೆಗೂ ಬಂದಿದೆ ಮಲ್ಲಿಗೆ ಗಿಡ. ಈ ಮಲ್ಲಿಗೆ ಗಿಡದಲ್ಲೂ ಆ ಕಡೆ ಹೋಗಿ ನೋಡಿದ್ರೆ ಜೇನು ಕಟ್ಟಿದೆ. ಆ ಕಡೆ ಹೋಗಿ ನೋಡಿದ್ರೆ ನಾನು ನಿಜ ಹೇಳ್ತಿರೋದು, ಆ ಕಡೆಯಲ್ಲಿ ಜೇನು ಕಟ್ಟಿದೆ. ಸೊ ನಮ್ಮ ಡ್ಯಾಡಿನೂ ಅಷ್ಟು ಆ ಕಡೆ, ನಾವು ಯಾರು ಆಗಿರ್ಬೋದು ಅಷ್ಟು ಆ ಕಡೆ ಹೋಗಿ ಹೂ ಕಿತ್ತಕ್ಕೆ ಹೋಗಲ್ಲ. ಮೇನು ಈ ಕಂಬಕ್ಕಿಂತ ಹಿಂದೆ ಇಷ್ಟರಲ್ಲಿ ನಮ್ಗೆ ಇಷ್ಟ ಆಗುತ್ತೆ, ಕೈ ನೆಟ್ಕೋಷ್ಟು ಹೂನ ನಾವು ಕಿತ್ತೀವಿ. ಸೊ ಇನ್ನು ಮಿಕ್ಕಿದ್ದು ಇಷ್ಟು ಇಲ್ಲೂ ನೋಡಿರ್ಬೋದು, ಆವೇಡ್ ತಂತಿಗೆ ಮಲ್ಲಿಗೆ ಇದು ಆಗಿದೆ. ಇವಿಷ್ಟು 3 ತಂತಿಗಳಲ್ಲಿ ನಾವು ಬಟ್ಟೆ ಒಣಗಾಕ್ತೀವಿ. ಸೊ ಫ್ರೆಂಡ್, ಇಷ್ಟ ಆಗಿತ್ತು ನಮ್ಮ ಹೋಮ್ ಟೂರಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರೋ ಬೆಲ್ನ ನೋಟಿಫಿಕೇಷನ್, ಬೆಲ್ನ ಒತ್ತಿ ನಾನು ಏನೇ ನೋಟಿಫಿಕೇಷನ್ ಹಾಕಿದ್ರು ನಿಮಗೆ ಅದು ಬಂದು ಫಸ್ಟು ನಿಮಗೆ ಆ ವಿಡಿಯೋ ಸಿಗುತ್ತೆ ನಿಮ್ಮ ಯೂಟ್ಯೂಬಲ್ಲಿ. ಸೊ ಇಷ್ಟ ಆಗಿದೆ ಲೈಕ್ ಮಾಡಿ ಫ್ರೆಂಡ್ಸ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.